ಅಂತಂದ್ರೆ KPSC ಇದು ಭ್ರಷ್ಟರ ಸಂತೆ ಅಷ್ಟಲ್ಲ, ಸಂಘ ಅನ್ನಬಾರದಕ್ಕೆ ಸಂತೆನೇ ಇದು. ಸಂತಿಗೆ ಮತ್ತೆ ಹೆಚ್ಚಿನ ನೋಡ್ರಿ ಏನು ಕರಿತಾರೋ ಗೊತ್ತಿಲ್ಲ. ಇವತ್ತು ಹಸಕ್ಕೆ ಹಾಕಿಕೊಂಡು ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಆಯೋಗ ಅದಕ್ಕೆ ನಿರ್ಣಯ ತೊಗೊಂಡದ, ಅದು ಪ್ರಶ್ನಾರ್ಹದವ. ಎಷ್ಟು ಮಟ್ಟಿಗೆ ಇವೆಲ್ಲ ಅಪ್ಲೈ ಆಗ್ತವೆ ಗೊತ್ತಿಲ್ಲ. ಅಧ್ಯಕ್ಷ ಶಿವಶಂಕರಪ್ಪ ಸಾವ್ಕಾರ ತಕ್ಷಣ ರಾಜೀನಾಮೆ ನೀಡಬೇಕು. ಯಾಕೆ ರಾಜೀನಾಮೆ ಯಾಕೆ ನೀಡಬೇಕು? ಈಗ ಶಿಕ್ಷಕ ಆಗಬಾರ್ದು. ಈಗ ಒಬ್ಬ ಅತ್ಯಂತ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿದಂಥ ವಿದ್ಯಾರ್ಥಿ ಅಥವಾ ಅಭ್ಯರ್ಥಿಯ ಜೀವನವನ್ನು ಕಸ್ಕೊಂಡಿದ್ದಾರೆ ಇವತ್ತು ಅವರು. ಅದು ಕೊಲೆಗೆ ಸಮಾನ. ಅದು ಯಾಕಪ್ಪ ಇವ್ರು ದೊಡ್ಡ ಶಿಕ್ಷೆ ಆಗಬಾರ್ದು? ರಾಜೀನಾಮೆ ತೊಗೊಳ್ಳೋದು ಸಾಕ? ಅಲ್ಲಿ ನೋಡಿ ಧರ್ಮೇಂದ್ರ ಪ್ರಧಾನ 18-20 ಜನ ಪಾಪ ಸೂಸೈಡ್ ಮಾಡಿಕೊಂಡ್ರು. ಅವ್ರು ರಾಜೀನಾಮೆ ಕೊಡಲು ಸಾಕದು. ಯಾಕೆ ರಾಜೀನಾಮೆ? ಶಿಕ್ಷಕ ಆಗಬಾರ್ದು. ಇದೆಲ್ಲ ಕಾರ್ಯಕರ್ತರು ಯಾರು? ಇದು ಎಲ್ಲಿವರೆಗೆ ಆಗುವುದಿಲ್ಲೋ, ಕಠೋರವಾದ ಶಿಕ್ಷೆ ಆಗುವುದಿಲ್ಲೋ, ಇಡೀ ಒಂದು ಇದ್ರಿ ವ್ಯವಸ್ಥೆ ಹಾಳು ಮಾಡ್ತಾ ಇದ್ದಾರೆ ಇವರು. KPSC ಪ್ರಾಮಾಣಿಕವಾಗಿ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡುವಂಥ ಒಂದು ಪ್ರಾಮಾಣಿಕ ಸಂಸ್ಥೆಯಾಗಿ ಉಳಿಬೇಕಾಗಿತ್ತು. ಇವತ್ತು ಯಾರಿಂದನೂ ಬಟ್ ಮಾಡಿಸ್ಕೊಳ್ದಂಗೆ ಇರಬೇಕಾಗಿತ್ತು. ಆದರೆ ಇವತ್ತೆಲ್ಲ 10 ಬಟ್ ಅದಕ್ಕೆ ಇದ್ದಾವೆ. ಭ್ರಷ್ಟದಪ್ಪ ಇದು ಭ್ರಷ್ಟದಂತೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದಾಗ ಇವ್ರಿಗೆ ಶಿಕ್ಷೆ ಹಾಕಬಾರ್ದು. ಅದು ಕಠೋರತನ ಶಿಕ್ಷೆ ರೀ. ಒಂದು ಸಣ್ಣ ಕೊಲೆ ಮಾಡಿರಿ, ಬೇಕಾದ್ರೆ ಮಾಡ್ತೀರಿ. ಇದೊಂದು ಲೈಫ್ ಹಾಳು ಮಾಡಿದ್ರಿ. ಎಷ್ಟೋ ವಿದ್ಯಾರ್ಥಿಗಳು ಕನಸ್ಕೊಂಡಿರ್ತಾರೆ, ಸಮೀಪದಲ್ಲಿ ಬಂದಿರ್ತಾರೆ. ಅದರಲ್ಲೂ ಒಂದಂತೂ ನಿಶ್ಚಿತನ ಯಾರೋ ಒಬ್ಬ ಯೋಗ್ಯರ ಹಕ್ಕನ್ನು ಕಸ್ಕೊಂಡು ಕೊಟ್ಟಿದ್ದಾರೆ ಈಕೆಗೆ, ಈ ಹುಡುಗಿಗೆ, ಸುಮಾ ಅವ್ರಿಗೆ. ಕಾರಣ ಅವರಪ್ಪ ಅಧ್ಯಕ್ಷ ಅಂತೇಳಿ. ಇನ್ನೂ ದೊಡ್ಡದು ಕೊಡ್ತಿದ್ರೇನೋ, ಅದ್ರ KSL ಹೈಯೆಸ್ಟ್ EC ಮಾಡ್ತಿದ್ರೇನೋ, ಅಷ್ಟು ಆ ಪ್ರಮಾಣದಲ್ಲಿ ತಂದು ಜೋಡಿಸ್ಲಿಕ್ಕೆ ಆಗಿಲ್ಲ ಅದು ಬಿಟ್ಟಿದ್ದಾರೆ ಕಾಣ್ತದೆ. ಅದಕ್ಕೆ ನಾವು ಮೇಲೆ ಹೇಳುವಂಥದ್ದು ಏನಪ್ಪ, ಈ KPSCಯಲ್ಲಿ ರಾಜಕಾರಣಿಗಳು ಏನು ಕೆಲಸ ಅಂತ. ಅದೇ ಕಾಲಕ್ಕೆ ವರ್ಷಕ್ಕೊಮ್ಮೆ ಚೇಂಜ್ ಮಾಡಿರೋ ಅಧಿಕಾರಿಗಳಲ್ಲಿದೆಲ್ಲ ಪ್ರಾಮಾಣಿಕತೆಗಳು ಸಾಕಷ್ಟು ಲಿಸ್ಟ್ ಹುಡುಕ್ತಿದ್ರೆ ಗೊತ್ತಾಗೇ ಆಗ್ತದೆ. ಏನು ಅದರಲ್ಲಿ ದೊಡ್ಡ ರಾಕೆಟ್ ಸೈನ್ಸ್ ಬೇಕಾಗಿ